ರಿಯಾಲಿಟಿ ಅಲ್ಲ. ಈಗ ನೀವೇ ನೋಡಿದರೆ ಎಂಡೋಸ್ಕೋಪಿಲಿ ಈ ಪೇಷಂಟ್ಗೆ ಆಲ್ರೆಡಿ ಒಂದು ದೊಡ್ಡ ಗಡ್ಡೆ ಫಾರ್ಮ್ ಆಗಿದೆ. ಸೊ ಇದು ಯಾವುದೋ ನಿನ್ನೆ ಮೊನ್ನೆಯಿಂದ ಬಂದಿರೋದಲ್ಲ. ಇದು ಒಂದು ಒಂದು ಟ್ಯೂಮರ್, ಒಂದು ಗ್ರೋತ್ ಅನ್ನೋದು ಡೆವಲಪ್ ಆಗೋದಕ್ಕೆ, ಒಂದು ಕ್ಯಾನ್ಸರ್ ಅನ್ನೋದು ಡೆವಲಪ್ ಆಗೋದಕ್ಕೆ ಹಲವಾರು ತಿಂಗಳಿಂದ ಆಗ್ತಾ ಇರುತ್ತೆ. ಸೊ ಈ ಬಯಾಪ್ಸಿಸ್ ನ ತಗೊಂಡು ನಾವು ಕನ್ಫರ್ಮ್ ಮಾಡ್ಕೊಂತೀವಿ ಇದು ಅಡಿನೋ ಕಾರ್ಸಿನೋಮಾ ಅಂತ. ಟಿಪಿಕಲ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್ ಇರುತ್ತೆ. ಈಗ ಇದೇ ಕ್ಯಾನ್ಸರ್ ಈ ಮನುಷ್ಯನಿಗೆ 5 ತಿಂಗಳ ಹಿಂದೆ ನಾವು ಎಂಡೋಸ್ಕೋಪಿ ಇಟ್ಟಿದ್ರೆ ಪಿಕಪ್ ಮಾಡ್ತಾ ಇದ್ವಿ. ಸೊ ನ್ಯಾಚುರಲ್ ಆಗಿ ಪೇಷಂಟು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಒಂಥರ ಶಾಕ್. ಇದೇನಿದು ಕ್ಯಾನ್ಸರ್ ಗಡ್ಡೆ ತರ ಇದೆ ಅಂತ ಹೇಳ್ತಾ ಇದ್ದಾರೆ, ನನಗೆ ಯಾಕೆ ಬರುತ್ತೆ, ನಾನು ಇಷ್ಟು ಯಂಗ್ ಪರ್ಸನ್ನು, ನನಗೆ ಹಿಂಗೆ ಸ್ಟಮಕ್ ಕ್ಯಾನ್ಸರ್, ಜಠರದ ಕ್ಯಾನ್ಸರ್ ಹೇಗೆ ಬರುತ್ತೆ, ಫ್ಯಾಮಿಲಿಲಿ ಯಾರಿಗೂ ಇಲ್ಲ, ನನಗೆ ಯಾವುದೇ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್, ಹವ್ಯಾಸಗಳಿಲ್ಲ. ಸೊ ಎಲ್ಲಾ ತರದ್ದು ಕ್ವಶನ್ಸ್ ಮನ್ಸಿಗೆ ಬರುತ್ತೆ, ಅದು ಅಂಡರ್ಸ್ಟ್ಯಾಂಡಬಲ್. ಬಟ್ ಇನ್ನೊಂದು ಈ ಹಾರ್ಶ್ ರಿಯಾಲಿಟಿ ಅನ್ನೋದಿರುತ್ತಲ್ಲ, ಈಗ ಕ್ಯಾನ್ಸರ್ ಅನ್ನೋದು ಯಾವ ವಯಸ್ಸಲ್ಲಿ ಬಂದರೂ ಒಳ್ಳೇದಲ್ಲ, ಬಟ್ ಯಂಗ್ಸ್ಟರ್ಸ್ ಬಂದಾಗ